ಹೆಲೋ ಮಧು ಮಕ್ಕಳೇ, ಇವತ್ತು ನಿಮ್ಮ ಹರ್ಷಿತಾ ಮ್ಯಾಮ್ ನಿಮ್ಮ ಸ್ಕ್ರೀನ್ಶಾಟ್ ಮ್ಯಾಮ್ ನಿಮ್ಮ ಮುಂದೆಗೆ ವಾಪಸ್ ಬಂದಿದ್ದಾರೆ. ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ನ ನಾನು ಡಿಸ್ಕಸ್ ಮಾಡೋಕ್ಕೆ ನಿಮ್ಮೊಟ್ಟಿಗೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ. ವಾಟ್ ಇಸ್ ದಿಸ್ ಟಾಪಿಕ್? PU ಅಲ್ಲಿ ನಿಮ್ಮ ಮೋಟಿವೇಶನ್ ಕಡಿಮೆ ಆಗಿದೆಯಾ? ನಮ್ಮ PU ಸೈನ್ಸ್ ಚಾನಲಲ್ಲಿ ಕಾಮೆಂಟ್ಸ್ನ ನೋಡ್ತಿರ್ಬೇಕಾದ್ರೆ ನಿಮ್ಮಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಮ್ಯಾಮ್ SSLC ಅಲ್ಲಿ ನನಗೆ ಎಷ್ಟು ಕ್ಲಾರಿಟಿ ಇತ್ತು, ನನಗೆ ಈ ಕಾನ್ಸೆಪ್ಟ್ಸ್ ಓದಬೇಕು, ಇವತ್ತು ಹೀಗೆ ಸ್ಟಡಿ ಮಾಡಬೇಕು, ಈ ಚಾಪ್ಟರ್ಸ್ನ ನಾನು ಓದ್ಕೋಬೇಕು, ನನಗೆ ಯಾವ ಚಾಪ್ಟರ್ ಕಷ್ಟ ಆಗ್ತಿದೆ, ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತಿದೆ ಅಂತ ಎಲ್ಲ ಎಷ್ಟು ಕ್ಲಾರಿಟಿ ಇತ್ತು ಮ್ಯಾಮ್. ಬಟ್ PU ಅಲ್ಲಿ ಬಂದಿದ ತಕ್ಷಣ ಈ ಸಿಲೆಬಸ್ಸಿನ ಲೋಡ್ ನೋಡಿ ಎಷ್ಟೊಂದು ಚಾಪ್ಟರ್ಸ್ ಇದೆ ಓದ್ಕೊಳ್ಳೋಕ್ಕೆ. ನಾನು ಬರೀ ಬೋರ್ಡ್ಸ್ ಅಷ್ಟೇ ಅಲ್ಲ, ಅದರೊಟ್ಟಿಗೆ KCET ಅಥವಾ ನೀಟ್ ಅಥವಾ JEE ಈ ಎಲ್ಲ ಎಕ್ಸಾಮ್ಸಿಗೆ ನಾನು ಪ್ರಿಪೇರ್ ಆಗ್ತಿದ್ದೀನಿ. ನನಗೆ ತುಂಬಾ ಕಷ್ಟ ಅನ್ನಿಸ್ತಿದೆ, ನನ್ನ ಡೈಲಿ ಲೈಫೇ ಕಷ್ಟ ಅನ್ನಿಸ್ತಿದೆ ಮ್ಯಾಮ್. ಕ್ಲಾರಿಟಿ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ, ತುಂಬ ಬೇಜಾರಾಗ್ತಿದೆ, ಹೌ ಡು ಐ ಡೂ ಇಟ್ ಅಂತ ತುಂಬಾ ಜನ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ರಿ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಅಡ್ರೆಸ್ ಇಟ್ ಮಕ್ಕಳ. ಯು ಆರ್ ನಾಟ್ ದ ಓನ್ಲಿ ಒನ್ ಫೀಲಿಂಗ್ ದಿಸ್ ವೇ. ನೀವೊಬ್ಬರೇ ಅಲ್ಲ, ನಿಮ್ಮೊಟ್ಟಿಗೆ ಇರುವಂತಹ ಎಷ್ಟೊಂದು ಜನ ಸ್ಟೂಡೆಂಟ್ಸಿಗೂ ಇದೇ ಫೀಲಿಂಗ್ ಬರ್ತಿದೆ. ಆ್ಯಂಡ್ ಇಟ್ ಈಸ್ ವೆರಿ ಕಾಮನ್ ಆ್ಯಂಡ್ ತುಂಬಾ ಈಸಿಯಾಗಿ ನೀವು ಇದನ್ನು ಓವರ್ಕಮ್ ಮಾಡಬಹುದು. ದೊಡ್ಡ ಎಫರ್ಟ್ ಏನು ತೊಗೊಳ್ಳಲ್ಲ, ಡೈಲಿ ಚಿಕ್ಕ ಚಿಕ್ಕ ಎಫರ್ಟ್ಸ್ನ ಹಾಕಿಬಿಟ್ಟು ಯು ಕ್ಯಾನ್ ಓವರ್ಕಮ್ ದಿಸ್. ಸೊ ಒಂದೊಂದೇ ನಾನು ಹಾಕಿರುವಂಥ ಏನು ಟಾಪಿಕ್ಸ್ ಅಥವಾ ಸ್ಟೇಟ್ಮೆಂಟ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್, ನಾ ಹೇಳ್ದಂಗೆ ಯು ಆರ್ ನಾಟ್ ದ ಓನ್ಲಿ ಒನ್ ಫೇಸಿಂಗ್ ದಿಸ್. ಓಕೆ, ನಿಮಗೆ ಅನ್ನಿಸ್ತಿರ್ಬೋದು ನಾನು ಮಾತ್ರ ಇಷ್ಟು ಡಿಸ್ಆರ್ಗನೈಸ್ಡ್ ಆಗಿದ್ದೀನಿ, ನಾನು ಮಾತ್ರ ಇಷ್ಟು ಡಿಮೋಟಿವೇಟೆಡ್ ಆಗಿದ್ದೀನಿ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಬಟ್ ಐ ಕ್ಯಾನ್ ಅಶ್ಯೂರ್ ಯು ಅ ಲಾಟ್ ಆಫ್ ಅದರ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಫೀಲಿಂಗ್ ದಿಸ್ ವೇ. ಓಕೆ, ಯು ಆರ್ ನಾಟ್ ದ ಓನ್ಲಿ ಒನ್, ಯು ಆರ್ ನಾಟ್ ಅಲೋನ್, ಐ ಪ್ರಾಮಿಸ್ ಯು. ಓಕೆ, ಸೊ ಇದನ್ನು ನಾವು ಸ್ವಲ್ಪ ಜಾಸ್ತಿ ವ್ಯಾಲಿಡೇಷನ್ ಕೊಡಲಿಕ್ಕೆ ನಿಮಗೋಸ್ಕರ ಏನು ಮಾಡೋಣ ಅಂದರೆ, ನಿಮಗೂ ಕೂಡ ಈ ರೀತಿಯ ಡಿಮೋಟಿವೇಶನ್ ಆಗ್ತಿದ್ರೆ, ಯು ಕ್ಯಾನ್ ಬಿ ಇನ್ PU1, ಯು ಕ್ಯಾನ್ ಬಿ ಇನ್ PU2, ವಿಚ್ ಎವರ್ ಕ್ಲಾಸ್ ಯು ಆರ್ ಇನ್, ನಿಮಗೂ ಕೂಡ ಈ ರೀತಿ ಡಿಮೋಟಿವೇಶನ್ ಅಂದರೆ ಬೇಜಾರು, ನನ್ನ ಕೈಲಿ ಆಗತ್ತಾ ಅನ್ನೋ ಒಂದು ನೆಗೆಟಿವ್ ಫೀಲಿಂಗ್ಸ್ ಬರ್ತಿದ್ರೆ, ಗೋ ಅಹೆಡ್ ಕೆಳಗಿರುವಂತಹ ಕಾಮೆಂಟ್ ಸೆಕ್ಷನಲ್ಲಿ ಎಸ್ ಅಥವಾ ನೋ ಅಂತ ಕಾಮೆಂಟ್ ಮಾಡಿ. ಇಲ್ಲ ಮ್ಯಾಮ್ ಐ ಆಮ್ ಸಾರ್ಟೆಡ್, ನನಗೆಲ್ಲ ಸರಿ ಅನಿಸ್ತಿದೆ ಅಂದರೆ ನೋ ಅಂತ ಕೂಡ ಕಾಮೆಂಟ್ ಮಾಡಿ. ಬಟ್ ಈವನ್ ಇಫ್ ಯು ಹ್ಯಾವ್ 20 to 25% ನೆಗೆಟಿವ್ ಫೀಲಿಂಗ್ಸ್ ವಿತ್ ಇನ್ ಯು, ಗೋ ಕಾಮೆಂಟ್ ಎಸ್ ಬಿಲೋ. ಬಿಕಾಸ್ ನಿಮ್ಮ ರೀತಿಯ ಎಷ್ಟೊಂದು ಜನ ಸ್ಟೂಡೆಂಟ್ಸಿಗೆ ಒಂದು ರೀತಿಯ ಸ್ಟ್ರೆಂತ್ ಸಿಗುತ್ತೆ. ಓ ಐ ಆಮ್ ನಾಟ್ ದ ಓನ್ಲಿ ಒನ್ ಹಿಯರ್, ನನ್ನ ಜೊತೆ ಎಷ್ಟೊಂದು ಜನ ಇದ್ದಾರೆ, ಬಟ್ ಇವರೆಲ್ಲನೂ ಫಿಗರ್ ಔಟ್ ಮಾಡ್ತಾರೆ ಹೇಗೆ ಸ್ಕೋರ್ ಮಾಡೋದು ಚೆನ್ನಾಗಿ, ಅದರೊಟ್ಟಿಗೆ ನಾನು ಕೂಡ ಫಿಗರ್ ಔಟ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ. ಸೊ ಗೋ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಎಸ್ ಆರ್ ನೋ ಅಂತ ಕಾಮೆಂಟ್ ಮಾಡಿ. ಓಕೆನಾ ಮಕ್ಕಳ? ಸೊ ಫಸ್ಟ್ ಥಿಂಗ್ ಐ ವಾಂಟ್ ಟು ಟಾಕ್ ಟು ಯು ಅಬೌಟ್ ಈಸ್ ದಿಸ್: ಯು ಹ್ಯಾವ್ ಡನ್ ದಿಸ್ ಬಿಫೋರ್. ಓಕೆ, ಜಸ್ಟ್ ರಿಮೈಂಡ್ ಯೋರ್ ಸೆಲ್ಫ್. SSLC ಸ್ಟಾರ್ಟಿಂಗಲ್ಲಿ ನೀವು ಇದರ್ 2025 25-26 ಪಾಸ್ಔಟ್ ಆಗಿರ್ತೀರಾ ಅಥವಾ 24-25 ಪಾಸ್ಔಟ್ ಆಗಿರ್ತೀರಾ ಇಫ್ ಯು ಆರ್ PU2 ಸ್ಟೂಡೆಂಟ್ ಅಲ್ವಾ. ಸೊ ಇನ್ ದ ಬಿಗಿನಿಂಗ್ ಆಫ್ 2024 ಆರ್ ಇನ್ ದ ಬಿಗಿನಿಂಗ್ ಆಫ್ 2025 ಬೋರ್ಡ್ ಎಕ್ಸಾಮಿನ ಇಯರ್ ಏನಿತ್ತು, ಇದರ ಶುರುವಿನಲ್ಲಿ ನಿಮಗೂ ಕೂಡ ಡೌಟ್ಸ್ ಇತ್ತು ಅಲ್ವಾ? ಓ, ಫಸ್ಟ್ ಟೈಮ್ ಲೈಫಲ್ಲಿ ನಾನು ಬೋರ್ಡ್ ಎಕ್ಸಾಮ್ನ ತೊಗೊಳಕ್ಕೆ ಹೋಗ್ತಿದ್ದೀನಿ, ಜೀವನದಲ್ಲಿ ಮೊದಲನೇ ಬಾರಿ ನಾನು ಮಂಡಳಿ ಪರೀಕ್ಷೆನ ಬರೆಯಲಿಕ್ಕೆ ಹೋಗ್ತಿದ್ದೀನಿ, ಈ ರೀತಿಯ ಡೌಟ್ಸ್ ಇದ್ದಿತ್ತು ನಿಮಗೆ. ಬಟ್ ಅಟ್ ದ ಎಂಡ್ ಆಫ್ ದಿಸ್ PU2 ಆಗಿದ್ದರೆ ದೆನ್ ಏಪ್ರಿಲ್ ಆರ್ ಮಾರ್ಚ್ 2024 ಮತ್ತು PU1 ಸ್ಟೂಡೆಂಟ್ಸ್ ಆಗಿದ್ದರೆ ಮಾರ್ಚ್ ನಿಮ್ಮ ಎಕ್ಸಾಮ್ ನಡೀತಲ್ವಾ, ಮಾರ್ಚ್ 2025. ಓ ವೇಟ್, ನಾನು ಐ ಥಿಂಕ್ 1 ವರ್ಷ ಕಡಿಮೆ ಹೇಳ್ತಿದ್ದೀನಿ. ನೀವು PU2 ಅಲ್ಲಿದ್ದರೆ ನೀವು 2024-25 ಬ್ಯಾಚ್ ಆಗಿದ್ರಿ, PU1 ಅಲ್ಲಿದ್ದರೆ 2026 ಬ್ಯಾಚ್ ಆಗಿರ್ತೀರಾ. ಸಾರಿ, ಕನ್ಫ್ಯೂಸ್ ಆಯಿತು. ಸೊ ನೀವು 2025 ಬೋರ್ಡ್ ಎಕ್ಸಾಮ್ ಏನು ಕೊಟ್ಟಿದ್ರಿ, ಮಾರ್ಚ್ 2025ಗೆ PU2 ಸ್ಟೂಡೆಂಟ್ಸ್, PU1 ಸ್ಟೂಡೆಂಟ್ಸ್ 2026 ಮಾರ್ಚಲ್ಲಿ ಬೋರ್ಡ್ ಎಕ್ಸಾಮ್ನ ಕೊಟ್ಟಿದ್ರಿ ಅಲ್ವಾ. ಸೊ ಬೈ ದ ಟೈಮ್ ಬೇಸಿಕಲಿ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ, ನಿಮಗೆ ಎಷ್ಟೇ ಕನ್ಫ್ಯೂಷನ್ ಇದ್ದಿದ್ರು SSLC ಸ್ಟಾರ್ಟಿಂಗಲ್ಲಿ, SSLC ಬೋರ್ಡ್ ಎಕ್ಸಾಮ್ ಮುಗಿಸೋ ಅಷ್ಟರಲ್ಲಿ ಯು ಹ್ಯಾಡ್ ಕ್ಲಿಯರ್ಡ್ ಇಟ್. ನೀವು ಚೆನ್ನಾಗಿ ಮಾಡಿದ್ರು ಕೆಟ್ಟದಾಗಿ ಮಾಡಿದ್ರು, ಯು ಹ್ಯಾವ್ ಅ ಇಯರ್ ಆಫ್ ಎಕ್ಸ್ಪೀರಿಯನ್ಸ್. ನೀವು ಬೋರ್ಡ್ ಎಕ್ಸಾಮ್ನ ಆಲ್ರೆಡಿ ತೊಗೊಂಡಿದ್ದೀರಾ. ನೀವು SSLCಯಲ್ಲಿ ಇದ್ದಷ್ಟು ಕನ್ಫ್ಯೂಷನ್, SSLCಯಲ್ಲಿ ಇದ್ದಷ್ಟು ಅಸ್ಪಷ್ಟತೆ ಅಂದರೆ ಅನ್ಶ್ಯೂರ್ನೆಸ್ ಏನಿತ್ತು ಅದು ಈ ವರ್ಷ ಇರೋದಿಲ್ಲ. ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಡನ್ ಇಟ್ ಒನ್ಸ್. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತಿದ್ದೀನಿ, ಬೀಟ್ ಸೆಲ್ಫ್ ಡೌಟ್ ವಿತ್ ನಾಲೆಡ್ಜ್. ಯಾವಾಗ ನಿಮಗೆ ಡೌಟ್ ಬರುತ್ತೆ ಅಲ್ವಾ, ಅಂದರೆ ನನ್ನ ಕೈಲಿ ನಿಜ ಆಗತ್ತಾ, ಮಾಡೋಕ್ಕಾಗತ್ತಾ, ಇಷ್ಟು ದೊಡ್ಡ ಸಿಲೆಬಸ್ ಇದೆ, ಆಮ್ ಐ ಕೇಪಬಲ್ ಆಫ್ ದಿಸ್ ಅಂತ ಎಲ್ಲ ಡೌಟ್ಸ್ ಬಂದಾಗ, ಐ ವಾಂಟ್ ಯು ಟು ಬೀಟ್ ಇಟ್ ವಿತ್ ನಾಲೆಡ್ಜ್.
ವಾಟ್ ಇಸ್ ನಾಲೆಜ್? ಯು ಹ್ಯಾವ್ ಆಲ್ರೆಡಿ ಡನ್ ದಿಸ್ ಬಿಫೋರ್. 1 ವರ್ಷ ಓಕೆ, ಮೇ ಬಿ ಆ ಎಕ್ಸಾಮಲ್ಲಿ ಸಿಲೆಬಸ್ ಕಮ್ಮಿ ಇತ್ತೇನೋ, ಮೇ ಬಿ ಆ ಎಕ್ಸಾಮ್ ಸ್ವಲ್ಪ ಇನ್ನೂ ಸಿಂಪಲ್ ಆಗಿತ್ತೇನೋ SSLC ಎಕ್ಸಾಮ್, ಬಟ್ ಬೋರ್ಡ್ ಎಕ್ಸಾಮ್ನ ತೊಗೊಂಡಿದ್ದೀರಾ ಅಲ್ವಾ? ಯು ಹ್ಯಾವ್ ಆಲ್ರೆಡಿ ಟೇಕನ್ ಬೋರ್ಡ್ ಎಕ್ಸಾಮ್. ಸೊ ಅದೇನು ತೋರಿಸ್ತಿದೆ? ನಿಮ್ಮಲ್ಲಿ ಕೇಪಬಿಲಿಟಿ ಇದೆ ಆ್ಯಂಡ್ ಯು ಆರ್ ವೈಸರ್ ದೆನ್ ಬಿಫೋರ್. ಮುಂಚೆಗಿನ್ನ ನೀವು ಇನ್ನೂ ಕಲ್ತಿದ್ದೀರಾ, ಮುಂಚೆಗಿನ್ನ ದೊಡ್ಡವರಾಗಿದ್ದೀರಾ, ಮುಂಚೆಗಿನ್ನ ಮೆಚ್ಯೂರ್ ಆಗಿದ್ದೀರಾ. ಸೊ ಬರೀ ಕೇಪಬಿಲಿಟಿ ಅಷ್ಟೇ ಅಲ್ಲ, ನಿಮ್ಮ ವಿಸ್ಡಮ್ ಜಾಸ್ತಿ ಆಗಿದೆ, ನಿಮ್ಮ ಲೈಫಲ್ಲಿ ನಿಮ್ಗಿರುವಂಥ ಕ್ಲಾರಿಟಿ ಜಾಸ್ತಿ ಆಗಿರುತ್ತೆ. ಓಕೆ, ಸೊ ವೆನ್ ಎವರ್ ಸೆಲ್ಫ್ ಡೌಟ್ ಬರುತ್ತೆ ಅಲ್ವಾ, ಯು ಹ್ಯಾವ್ ಟು ಟೆಲ್ ಯುವರ್ ಸೆಲ್ಫ್ ದಟ್ ನೋ, ಐ ಹ್ಯಾವ್ ಡನ್ ದಿಸ್ ಬಿಫೋರ್, ನಾ ಮಾಡಿದ್ದೀನಿ ಇದನ್ನು ಮುಂಚೆ. ಸೊ ಈಗ ಏನಕ್ಕೆ ಭಯ ಆಗ್ತಿದೆ? ಯಾಕಂದರೆ ನನಗೆ ಸ್ವಲ್ಪ ಹೇಗೆ ಓದ್ಕೋಬೇಕು ಅಂತ ಕ್ಲಾರಿಟಿ ಇಲ್ಲ ಅಷ್ಟೇ, ಬಟ್ ಕೇಪಬಿಲಿಟಿ ಅಂತೂ ನನ್ನಲ್ಲಿದೆ, ಸಾಮರ್ಥ್ಯ ಅಂತೂ ನನ್ನಲ್ಲಿದೆ ಅಂತ ನಿಮಗೆ ನೀವೇ ನೆನಪು ಮಾಡ್ಕೋಬೇಕು. ಓಕೆನಾ ಮಕ್ಕಳ? ದೆನ್ ವಾಟ್ ಇಸ್ ದ ಅದರ್ ಥಿಂಗ್? ಯು ನೀಡ್ ನಾಟ್ ಮೂವ್ ಮೌಂಟೇನ್ಸ್, ಟೇಕ್ ಸ್ಮಾಲ್ ಸ್ಟೆಪ್ಸ್ ಎವ್ರಿ ಡೇ. ಸೊ ಒಂದೊಂದು ಸತಿ ಏನಾಗುತ್ತೆ, ಆ್ಯಂಡ್ ಎಸ್ಪೆಷಲಿ PU1 ಮಕ್ಕಳಿಗೆ PU2 ಮಾಡಬೇಕು, PU2 ಮುಗಿಸಿದ್ಮೇಲೆ PU2 ಅಲ್ಲಿ ಬೋರ್ಡ್ ಎಕ್ಸಾಮ್ ಬರುತ್ತೆ, PU2 ಆದಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೋಬೇಕು, KCET ಸಿಲೆಬಸ್ ನೋಡಿದ್ರೆ ಎಷ್ಟೊಂದಿದೆ, ನೀಟ್ ಸಿಲೆಬಸ್ ಎಷ್ಟೊಂದಿದೆ, JEE ಸಿಲೆಬಸ್ ಎಷ್ಟೊಂದಿದೆ ಅಂತ ನಿಮಗೆ ತುಂಬ ದೊಡ್ಡದಾಗಿ ಕಾಣಿಸ್ತಿರ್ಬೋದು. ನಿಮ್ಮ ಏಮ್ ಏನಿದೆ, ನಿಮ್ಮ ಗುರಿ ಏನಿದೆ, ತುಂಬ ದೂರ ಕಾಣಿಸ್ತಿರುತ್ತೆ ಆ್ಯಂಡ್ ತುಂಬ ದೊಡ್ಡದಾಗಿ ಕಾಣಿಸ್ತಿರುತ್ತೆ. ಇಟ್ ಫೀಲ್ಸ್ ಲೈಕ್ ಅ ಹ್ಯೂಜ್ ಮೌಂಟೇನ್, ಲೈಕ್ PU1 ಆರ್ PU2 ಸ್ಟೂಡೆಂಟ್ಸ್ ಏನಿದ್ದಾರೆ, ಇಷ್ಟು ದೊಡ್ಡ ಮೌಂಟೇನಿನ ಎದುರಿಗೆ ನಿಂತಿದ್ದೀವಿ ಅಂತ ನಿಮಗೆ ಅನಿಸುತ್ತೆ. ಬಟ್ ಯು ನೀಡ್ ನಾಟ್ ಲುಕ್ ಅಟ್ ದ ಹೋಲ್ ಮೌಂಟೇನ್. ನಾನು ಆ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದ್ಕೊಂಡು ಡೈಲಿ ಟೆನ್ಷನ್ ತೊಗೊಳ್ಳೋ ಅಂಥ ಬದಲು ಈ ಚಿಕ್ಕ ಪೋರ್ಷನ್ ಆಫ್ ದ ಮೌಂಟೇನ್ ದಟ್ ಯು ಕ್ಯಾನ್ ಓವರ್ಕಮ್ ಅಲ್ವಾ? ಸೊ ಇದನ್ನು ಝೂಮ್ ಇನ್ ಮಾಡಿದ್ರೆ ಹೆಂಗೆ ಕಾಣುತ್ತೆ? ದಿಸ್ ಈಸ್ ಯು. ಝೂಮ್ ಇನ್ ಮಾಡೋಣ ಸ್ವಲ್ಪ, ಅದೇ ಝೂಮ್ ಇಟ್ ಇನ್ ಅ ಲಿಟಲ್ ಮೋರ್. ಇಷ್ಟೇ, ಯು ಹ್ಯಾವ್ ಟು ಟೇಕ್ ಚೋಟು ಸ್ಟೆಪ್ ಅಷ್ಟೇ. ಈ ಒಂದು ಸ್ಟೆಪ್ಪು ಡೈಲಿ ಬೇಸಿಸ್ನಲ್ಲಿ ನೀವು ತೊಗೋತಾ ಹೋದರೆ ಈ ಒಂದು ಸ್ಟೆಪ್ ಆಗುತ್ತೆ, ಅದಾದಮೇಲೆ ಈ ಸ್ಟೆಪ್ಪು, ಅದಾದಮೇಲೆ ಈ ಸ್ಟೆಪ್ಪು, ಅದಾದಮೇಲೆ ಈ ಸ್ಟೆಪ್ಪು, ನಿಧಾನಕ್ಕೆ ಮೌಂಟೇನ್ನ ಹತ್ಕೊಂಡು ಹೋಗ್ತೀರಾ. ಓಕೆ, ಸೊ ನೀವು ಇನ್ಸ್ಟೆಡ್ ಆಫ್ ಆಂಗ್ಸೈಟಿ ಆಗಿಬಿಡತ್ತೆ ಅಲ್ವಾ, ಅಷ್ಟು ನಾನು 12 ಚಾಪ್ಟರ್ ಓದಬೇಕು, 13 ಚಾಪ್ಟರ್ ಓದಬೇಕು, 20 ಚಾಪ್ಟರ್ ಓದಬೇಕು ಅಂತ ಎಲ್ಲ ನೋಡಿಕೊಂಡು ಟೆನ್ಷನ್ ಆ್ಯಂಡ್ ಆಂಗ್ಸೈಟಿ ತೊಗೊಳ್ಳೋ ಬದಲು ಇವತ್ತು ನನ್ನ ಕೈಲಿ ಈ ಒಂದು ಚಾಪ್ಟರ್ ಓದೋಕ್ಕಾಗತ್ತೆ, ಇವತ್ತು ನಾನು ಇಷ್ಟು PYQsನ ಸಾಲ್ವ್ ಮಾಡಬಹುದು, ಇವತ್ತು ನಾನು ಇಷ್ಟು ಪ್ರಾಕ್ಟೀಸ್ ಟೆಸ್ಟ್ನ ತೊಗೋಬಹುದು. ಐ ಕ್ಯಾನ್ ಟೇಕ್ 1 ಮಾಕ್ ಪೇಪರ್, ಐ ಕ್ಯಾನ್ ಟೇಕ್ 1 ಪ್ರಾಕ್ಟೀಸ್ ಟೆಸ್ಟ್, ಐ ಕ್ಯಾನ್ ಸಾಲ್ವ್ 10 PYQs. ಇವತ್ತು ರಿಯಲಿಸ್ಟಿಕಲಿ ಏನು ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿ? ಇದ್ರ ಮೇಲೆ ಫೋಕಸ್ ಮಾಡ್ತಾ ಹೋದರೆ ಆ್ಯಂಡ್ ಕನ್ಸಿಸ್ಟೆಂಟಾಗಿ. ಓಕೆನಾ ಮಕ್ಕಳ? ನೀವು ಸುಮ್ಮನೆ ಒಂದಿನ ಮಾಡಿಬಿಡ್ತೀನಿ ಅಂದ್ಕೊಂಡಿರೋದಲ್ಲ, ಕನ್ಸಿಸ್ಟೆಂಟಾಗಿ ಸ್ಥಿರವಾಗಿ ಇದನ್ನು ಮಾಡ್ಕೋತಾ ಹೋದರೆ ಮಕ್ಕಳ, ಈ ಇಡೀ ಮೌಂಟೇನ್ನ ನೀವು ಡೆಫಿನೆಟ್ಲಿ ಈಸಿಯಾಗಿ ಓವರ್ಕಮ್ ಮಾಡ್ತೀರಾ. ಸೊ ಫೋಕಸ್ ಆನ್ ದ ಲಿಟಲ್ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ ಎವ್ರಿ ಡೇ ಇನ್ಸ್ಟೆಡ್ ಆಫ್ ಲುಕಿಂಗ್ ಅಟ್ ದ ಮೌಂಟೇನ್ ಆ್ಯಂಡ್ ಗೆಟಿಂಗ್ ಸ್ಕೇರ್ಡ್ ಅಬೌಟ್ ಇಟ್. ಓಕೆ, ನೆಕ್ಸ್ಟ್ ಏನು? ಸಮ್ ಡೇಸ್ ಆರ್ ಬೆಟರ್ ದೆನ್ ಅದರ್ಸ್. ಇದು ನಿಮ್ಗೆ ಎಷ್ಟು ಹೇಳ್ತಿದ್ದೀನೋ ನನಗೂ ನಾನು ಅಷ್ಟೇ ಹೇಳ್ಕೊತಿದ್ದೀನಿ. ಎಲ್ಲ ದಿನ ಒಂದೇ ಥರ ಕಾಣಿಸೋಕ್ಕೆ ಸಾಧ್ಯ ಇಲ್ಲ. ಒಂದು ಭೂಮಿ ತಿರುಗ್ತಾನೆ ಇರುತ್ತೆ. ನಿನ್ನೆ ಸೂರ್ಯ ಎಷ್ಟು ಶಾಖ ಕೊಡ್ತಿದ್ದ, ಸೂರ್ಯ ಕಂಟಿನ್ಯೂಸ್ ಆಗಿ ಶಾಖ ಕೊಡ್ತಾನೆ, ಬಟ್ ನಿನ್ನೆ ವೆದರ್ ಹೇಗಿತ್ತೋ ಇವತ್ತು ವೆದರ್ ಹಾಗೆ ಇರೋಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಮೇ ಬಿ ಬಸ್ ರೇಟ್ ಒಂಥರ ಇತ್ತು, ಇವತ್ತು ಬಸ್ ಚಾರ್ಜ್ ಬೇರೆ ಥರ ಇರುತ್ತೆ. ಹೋದ ವರ್ಷ ಬಸ್ ಚಾರ್ಜ್ ಬೇರೆ ಥರ ಇತ್ತು, ಈ ವರ್ಷ ಬೇರೆ ಥರ ಇದೆ. ಸೊ ಚೇಂಜ್ ಏನಿದೆ, ಇಟ್ ಇಸ್ ಅ ಕಾನ್ಸ್ಟೆಂಟ್ ಇನ್ ಲೈಫ್ ಅಲ್ವಾ ಮಕ್ಕಳ? ಚೇಂಜ್ ಇಸ್ ದ ರೂಲ್ ಆಫ್ ನೇಚರ್. ಚೇಂಜ್ ಆಗ್ತಾನೇ ಇರಬೇಕು ಅಲ್ವಾ? ಸೊ ಆದಷ್ಟು ನಿಮ್ಮ ಕಡೆಯಿಂದ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಆದಷ್ಟು ಒಂದು ಪ್ಲ್ಯಾನ್ ಇಟ್ಕೊಳ್ಳಿ. ಡೈಲಿ ಈ ಟೈಮಿಂದ ಈ ಟೈಮ್ಗೆ ಓದಲೇಬೇಕು ನಾನು ಅಂದ್ಕೊಂಡು ಒಂದು ಪ್ಲ್ಯಾನ್ನ ಇಟ್ಕೊಳ್ಳಿ, ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಬಟ್ ಆನ್ ಸಮ್ ಡೇಸ್ ಯು ಕಾನ್ ಡೂ ಇಟ್. ಓಕೆ, ಯು ರಿಯಲಿ ಕಾನ್ ಡೂ ಇಟ್. ಮೇ ಬಿ ಸಮ್ ಡೇಸ್ ಯು ವೇಕ್ ಅಪ್ ವೆರಿ ತುಂಬ ಆಂಗ್ಸೈಟಿಯಿಂದ ಎದ್ದೊಳ್ತೀರಾ. ಬೆಳಗ್ಗೆ ಎದ್ದಿದ ತಕ್ಷಣ ಏನೋ ಒಂಥರ ಬಾಡಿ ಎಲ್ಲ ವೀಕ್ ಆಗಿ ಫೀಲ್ ಆಗ್ತಿರತ್ತೆ. ಅಮ್ಮ ಏನೋ ಅಂದ್ಬಿಡ್ತಾರೆ, ಅದು ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಆ ಕಡೆ ಏನೋ ಅಂತಾರೆ, ಅಪ್ಪ ಏನೋ ಅಂತಾರೆ, ಫ್ರೆಂಡ್ಸ್ ಜೊತೆ ಏನೋ ಜಗಳ ಆಗುತ್ತೆ. ಸೊ ಎವ್ರಿ ಡೇ ಕ್ಯಾನ್ ನಾಟ್ ಲುಕ್ ದ ಸೇಮ್. ಓಕೆ, ಸೊ ನಿಮ್ಮ ಕಡೆಯಿಂದ ಆದಷ್ಟು ಕನ್ಸಿಸ್ಟೆನ್ಸಿಗೆ ಏಮ್ ಮಾಡಿ. ಬಟ್ ಅದು ಆಗಿಲ್ಲ ಅಂದರೆ ಗಿವ್ ಯೋರ್ ಸೆಲ್ಫ್ ಸಮ್ ಗ್ರೇಸ್. ಪ್ಲೀಸ್, ಐ ವಾಂಟ್ ಯು ಟು ಫಾಲೋ ದಿಸ್. ನಾನು ಈ ಇಡೀ ವಿಡಿಯೋಲಿ ಏನು ಹೇಳ್ತೀನಿ ಕೇಳ್ತಿರೋ ಬಿಡ್ತಿರೋ, ಇದೊಂದು ಕೇಳಿ. ಗಿವ್ ಯೋರ್ ಸೆಲ್ಫ್ ಗ್ರೇಸ್. ಗ್ರೇಸ್ ಅಂದ್ರೇನು? ಏನಾದರೂ ವಿಚಾರ ಸರಿಗೆ ಹೋಗಲಿಲ್ಲ ಅಂದರೆ
ನಿಮಗೆ ನೀವು ಕೈಂಡ್ನೆಸ್ ಕೊಟ್ಕೊಳ್ಳೋದು, ನಿಮಗೆ ನೀವು ಇಟ್ಸ್ ಓಕೆ, ಯು ಹ್ಯಾವ್ ಟ್ರೈಡ್ ಯುವರ್ ಬೆಸ್ಟ್. ಇದಕ್ಕಿಂತ ಜಾಸ್ತಿ ನಿನ್ನ ಕೈಲಿ ಎಲ್ಲ ಆಗ್ತಿತ್ತು, ನೀನು ಎಫರ್ಟ್ಸ್ ಹಾಕಿದ್ರೂ ಆಗ್ತಿರ್ಲಿಲ್ಲ. ನಿನ್ನ ಕೈಲಿ ಏನೇನಾಯಿತೋ ಅದನ್ನು ನೀನು ಮಾಡಿದ್ಯಾ, ಇಟ್ಸ್ ಓಕೆ. ಇವತ್ತು ಮಲ್ಕೋತೀನಿ, ಇವತ್ತು ಚೆನ್ನಾಗಿ ರೆಸ್ಟ್ ಮಾಡ್ತೀನಿ, ನಾಳೆಯಿಂದ ನಾನು ಒಳ್ಳೆ ಎಫರ್ಟ್ಸ್ನ ಹಾಕ್ತೀನಿ. ಅಥವಾ ಇವತ್ತು ಆಗೋಕ್ಕಾದರೆ ಒಂದು 5 ನಿಮಿಷ ಎಲ್ಲೆಲ್ಲಿ ಎಫರ್ಟ್ಸ್ ಹಾಕೋಕ್ಕಾಗುತ್ತೋ ಹಾಕ್ಬಿಡಿ. ನೆಕ್ಸ್ಟ್ ಡೇಯಿಂದ ಡೂ ಇಟ್ ಹೆಡ್ ಆನ್. ಓಕೆ, ಸೊ ಗಿವ್ ಯೋರ್ ಸೆಲ್ಫ್ ಗ್ರೇಸ್. ಎವ್ರಿ ಡೇ ಕೆನ್ ನಾಟ್ ಲುಕ್ ಲೈಕ್ ದ ಪ್ರೀವಿಯಸ್ ಡೇ. ಓಕೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಒಂದಷ್ಟು ದಿನ 3 ಚಾಪ್ಟರ್ ಓದ್ಬಿಡ್ತೀರಾ, ಇನ್ನೊಂದು ದಿನ 1 ಚಾಪ್ಟರ್ ಮುಗ್ಸೋಕ್ಕೂ ಆಗಲ್ಲ. ಒಂದಷ್ಟು ದಿನ ಒಂದು 50 PYQ ಸಾಲ್ವ್ ಮಾಡ್ತೀರಾ, ಇನ್ನೊಂದಷ್ಟು ದಿನ 1 PYQ ಸಾಲ್ವ್ ಮಾಡೋಕ್ಕೂ ಆಗಲ್ಲ. ಸೊ ಎಲ್ಲ ದಿನಗಳಲ್ಲೂ ನಿಮಗೆ ನೀವು ಗ್ರೇಸ್ನ ಕೊಟ್ಕೋಬೇಕು, ನಿಮಗೆ ನೀವು ಕೈಂಡ್ನೆಸ್ನ ಕೊಟ್ಕೋಬೇಕು. ಗ್ರೇಸ್ ಅಂದರೆ ಹೋಲ್ಡಿಂಗ್ ಯುವರ್ ಸೆಲ್ಫ್ ವಿತ್ ಟೆಂಡರ್ನೆಸ್. ಓಕೆ, ಜೆಂಟಲ್ ಆಗಿ ನಿಮಗೆ ನೀವೇ ಆ ಸೆಲ್ಫ್ ಟಾಕ್ ಏನು ಮಾಡ್ತೀರಾ ಅದನ್ನು ಜೆಂಟಲ್ ಆಗಿ ಮಾಡೋದು. ಆಲ್ ಆಫ್ ದಿಸ್ ಫಾಲ್ಸ್ ಅಂಡರ್ ಗ್ರೇಸ್ and I want you to give yourself that. Okay, yes, so next ಏನು, keep your goals close but also enjoy the process of knowledge. ಓಕೆ, ಇದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ KCET ಅಲ್ಲಿ ನಾನು ಸ್ಟೇಟ್ ರ್ಯಾಂಕ್ ಪಡಿಬೇಕು, ನೀಟಲ್ಲಿ ನಾನು AIR 1 ಬರಬೇಕು. ಓಕೆ, ಸೊ ಈ ರೀತಿಯ ಗೋಲ್ಸ್ನ ಡೆಫಿನೆಟ್ಲಿ ಇಟ್ಕೊಳ್ಳಿ. ಬಟ್ ಅದೇ ಪ್ರಾಸೆಸ್ಸಲ್ಲಿ ನೀಟ್ ಇಸ್ ಅ ಬಿಗ್ ಎಕ್ಸಾಮ್. ಓಕೆ, ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್. ಬಟ್ ಅದರಲ್ಲಿರುವಂತಹ ಚಾಪ್ಟರ್ಸು, ಅದರಲ್ಲಿರುವಂಥ ಕಾನ್ಸೆಪ್ಟ್ಸು, ಅದರಲ್ಲಿ ಕಲಿತಿರುವಂಥ ನಾಲೆಜ್ ಏನಿದೆ, ದಿಸ್ ಇಸ್ ಬ್ಯೂಟಿಫುಲ್ ಮಕ್ಕಳ. ಇಟ್ ಈಸ್ ವೆರಿ ವೆರಿ ತುಂಬಾ ನಿಮ್ಮ ಬ್ರೈನ್ನ ಎಕ್ಸ್ಪ್ಯಾಂಡ್ ಮಾಡುವಂಥ ನಾಲೆಜ್ ಇರುತ್ತೆ ಅದರಲ್ಲಿ. ಬಯಾಲಜಿಯಲ್ಲೇ ಚಾಪ್ಟರ್ಸ್ನ ನೋಡಿದ್ರೆ ಬ್ಯೂಟಿಫುಲ್ ಚಾಪ್ಟರ್ಸ್ ಆದರ್. ಓಕೆ, ಸೊ ಬರೀ ಎಕ್ಸಾಮಿಗೋಸ್ಕರ ಓದೋದು ಈ ಮೈಂಡ್ಸೆಟ್ನ ಬಿಟ್ಟು ನಾನು ಎಷ್ಟು ಕಲಿತಿದ್ದೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಸ್ವಲ್ಪ ಆಪ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ, ಬರೀ ಆಲ್ ಇಂಡಿಯಾ ರ್ಯಾಂಕ್ 1 ಬರುವಾಗ ಮಾತ್ರ ಹ್ಯಾಪಿನೆಸ್ ಇರೋದಿಲ್ಲ, ಆ ಆಲ್ ಇಂಡಿಯಾ ರ್ಯಾಂಕ್ 1ಗೆ ಬರುವಂಥ ಇಡೀ ಜರ್ನಿಯಲ್ಲಿ ನಿಮಗೆ ಹ್ಯಾಪಿನೆಸ್ ಇರುತ್ತೆ. ಓಕೆ, ಸೊ ಡೋಂಟ್ ಡೂ ಇಟ್ ಫಾರ್ ದ ಎಕ್ಸಾಮ್. ದ ಎಕ್ಸಾಮ್ ಇಸ್ ನಾಟ್ ಇನ್ ಯೋರ್ ಹ್ಯಾಂಡ್ಸ್. ಡೂ ಇಟ್ ಫಾರ್ ದ ಜರ್ನಿ ದಟ್ ಟೇಕ್ಸ್ ಯು ದೇರ್. ಓಕೆನಾ ಮಕ್ಕಳ? ಓಕೆ, ಸೊ ದಿಸ್ ವಾಸ್ ನನ್ನ ಟಿಪ್ಸ್ ಇತ್ತು. ನಾನು ಇನ್ನೊಂದು ವಿಡಿಯೋನ ರಿಲೀಸ್ ಮಾಡಿದ್ದೀನಿ, ಬಯಾಲಜಿ. ನೀವು PCMB ಸ್ಟೂಡೆಂಟ್ಸ್ ಆಗಿದ್ದರೆ ಬಯಾಲಜಿನ ಹೇಗೆ ಈಸಿಯಾಗಿ ಓದ್ಕೋಬೋದು, ವಾಟ್ ಆರ್ ಸಮ್ ಟಿಕ್ಸ್ ಅಂತೀನಿ, ವಾಟ್ ಆರ್ ಸಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ದಟ್ ವಿಲ್ ಹೆಲ್ಪ್ ಯು ಸ್ಟಡಿ ಬಯಾಲಜಿ ಈಸಿಲಿ ಅಂತ ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಈ ವಿಡಿಯೋ ಲಿಂಕ್ ಏನಿದೆ ಇದನ್ನು ನಾನು ಕೆಳಗೆ ಪಿನ್ಡ್ ಕಾಮೆಂಟಲ್ಲಿ ಹಾಕಿರ್ತೀನಿ. ಸೊ ಗೋ ಅಹೆಡ್ ಆ್ಯಂಡ್ ವಾಚ್ ದಿಸ್ ವಿಡಿಯೋ ಇಫ್ ಯು ಹ್ಯಾವ್ ನಾಟ್. ಆ್ಯಂಡ್ ಇದೇ ರೀತಿ ಬೇರೆ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ನಿಮ್ಮ ಕಾಮೆಂಟ್ಸ್ ಪ್ರಕಾರ ವಿಡಿಯೋಸ್ನ ತಯಾರು ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಸೊ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು ಔಟ್. ಇದೇ ರೀತಿ ಬೇರೆ ವಿಡಿಯೋಸ್ ಬೇಕು ಅಂದರೆ ಲೆಟ್ ಮೀ ನೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಟುಡೇ.